14/3/2026 ಶನಿವಾರ ಬೆಳಿಗ್ಗೆ 10:30 ನಮ್ಮ ನೂತನ ಕಟ್ಟಡ ರೈತ ಸೌಧ ಇದರ ಉದ್ಘಾಟನೆಯನ್ನು ಇಟ್ಕೊಂಡಿದ್ದೇವೆ. ಈ ಉದ್ಘಾಟನಾ ಸಮಾರಂಭದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಮ್ಮ ಮೂಲಕ ಎಲ್ರಿಗೂ ತಿಳಿಸುವಂಥ ಸಣ್ಣ ಪ್ರಯತ್ನವನ್ನು ನಮ್ಮ ಆಡಳಿತ ಮಂಡಳಿ ಇವತ್ತು ಮಾಡ್ತಾಯಿದೆ. ಅದಕ್ಕೆ ತಮ್ಮೆಲ್ಲರ ಮೂಲಕ ಮತ್ತೊಮ್ಮೆ ನಮ್ಮ ಠೇವಣಿದಾರರಿಗೆ, ನಮ್ಮ ರೈತರಿಗೆ, ನಮ್ಮ ಸದಸ್ಯರಿಗೆ ವಿಶೇಷವಾಗಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಇದೇ 14ನೇ ತಾರೀಕಿಗೆ ಏನು ಉದ್ಘಾಟನೆಗೊಳ್ತಾ ಇದೆ ನಮ್ಮ ಹೊಸ ನೂತನ ಪ್ರತಿಷ್ಠಿತ ನೂತನ ಕಟ್ಟಡ ರೈತ ಸೌಧ, ಇದರ ಉದ್ಘಾಟನಾ ಸಮಾರಂಭಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಬೆಳಿಗ್ಗೆ 10:30 ಗಂಟೆಗೆ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಮೃತ ಹಸ್ತದಿಂದ ಈ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ. ಈ ಕಟ್ಟಡ ಉದ್ಘಾಟನೆಗೆ ಆಗಮಿಸಲಿರುವಂಥ ಮಂಜುನಾಥ್ ಭಂಡಾರಿ MLC ಅವರು ಹಾಗೂ ಗುರುರಾಜ್ ಗಂಟಿಹೊಳೆ ಅವರು ಈ ಕ್ಷೇತ್ರದ ಶಾಸಕರು, ಮಾಜಿ ಶಾಸಕರಾದಂಥ ಗೋಪಾಲ್ ಪೂಜಾರರು, ಮಾಜಿ ಶಾಸಕರಾದಂಥ ಸುಕುಮಾರ್ ಶೆಟ್ಟರು, ಐಕಳ ಶ್ರೀ ನಮ್ಮ ದೇವಿಪ್ರಸಾದ್ ಶೆಟ್ಟರು, ಹಾಗೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದಂಥ ಮಹೇಶ್ ಹೆಗಡೆ ಅವರು, ಹಾಗೆ ನಮ್ಮ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದಂಥ ಇಂದ್ರಾಳಿ ಜೈಕರ್ ಶೆಟ್ಟರು, ಹಾಗೆ ನಮ್ಮ DR ಅವರು, AR ಅವರು, TAPMC ಅಧ್ಯಕ್ಷರು ಹಾಗೂ LD ಬ್ಯಾಂಕಿನ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸಲಿಕ್ಕಿದ್ದಾರೆ. ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆ ಭಾಗವಹಿಸುವುದರ ಮೂಲಕ ಈ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂಪಾರು ಇವತ್ತು ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಶಂಕನಾಡದೊಂದಿಗೆ ವಿಭಜನೆಗೊಂಡ ನಂತರ 97-98ರಲ್ಲಿ ಸ್ವಯಂ ತನ್ನ ಸ್ವಂತ ಶಕ್ತಿಯ ಮೇಲೆ ಈ ಸಂಸ್ಥೆ ಬೆಳೀತಾ ಬಂತು. ಹಲವಾರು ಹಿರಿಯರು ಈ ಸಂಸ್ಥೆಯನ್ನು ಕಟ್ಟುವಲ್ಲಿ ಬಹಳಷ್ಟು ಶ್ರಮವಹಿಸಿ ದುಡಿದಿದ್ದಾರೆ. ಇವತ್ತು ನಮ್ಮ ಅಂಪಾರು ವ್ಯಾವಸಾಯಿಕ ಸಹಕಾರಿ ಸಂಘವು 55,87,00,000 ಠೇವಣಾತಿಯನ್ನು ಹೊಂದಿದ್ದು ಇವತ್ತು 55,78,00,000 ಸಾಲವನ್ನು ವಿತರಣೆ ಮಾಡುವುದರ ಮೂಲಕ ಒಂದು ಗ್ರಾಮಕ್ಕೆ ಸೀಮಿತವಾದ ವ್ಯಾವಸಾಯಿಕ ಸಹಕಾರಿ ಸಂಘ ಒಂದು ದೊಡ್ಡ ಮಟ್ಟದ ವ್ಯವಹಾರವನ್ನು ಇವತ್ತು ಮಾಡ್ತಾ ಇದ್ದೇವೆ. 3,608 ಎ ತರಗತಿಯ ಸದಸ್ಯರನ್ನು ಹೊಂದಿದ್ದು 2,01,00,000 ಪಾಲು ಬಂಡವಾಳವನ್ನು ಹೊಂದಿ ಒಂದು ಸದೃಢವಾಗಿ ಒಂದು ಸಂಸ್ಥೆ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಸುಮಾರು ವರ್ಷದ ಹಿಂದೆ, ಒಂದು 25-30 ವರ್ಷದ ಹಿಂದೆ ಒಂದು ಸ್ವಂತ ಕಚೇರಿ ಈ ಭಾಗದಲ್ಲಿ ಪ್ರತಿಷ್ಠಿತ ಅಂಪಾರು ಸಹಕಾರಿ ಸಂಘ ಹೊಂದಿದ್ದು ಭಾಳ ವ್ಯವಸ್ಥಿತವಾದ ಸುಸಜ್ಜಿತವಾದ ಕಟ್ಟಡ ಇದ್ದಿತ್ತು. ಇವತ್ತಿನ ವ್ಯವಸ್ಥೆಯಲ್ಲಿ ಆ ಸಂಘದಲ್ಲಿ ಕಾರ್ಯನಿರ್ವಹಿಸಲು ಭಾಳ ಜಾಗದ ಕೊರತೆ ಆದ್ದರಿಂದ ಇವತ್ತು ನಮ್ಮ ಹಿಂದಿನ ಆಡಳಿತ ಮಂಡಳಿಯವರು ಹೊಸ ಕಟ್ಟಡ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಈ ಕಟ್ಟಡದ ಕಾಮಗಾರಿಯ ಒಂದು ರೂಪರೇಷೆಯನ್ನು ಎಸ್ಟಿಮೇಟನ್ನು ತಯಾರು ಮಾಡಿ ಟೆಂಡರ್ ಮಾಡಿ ಇವತ್ತು ಪ್ರಾರಂಭಿಸಿದ್ದು. ತದನಂತರ ಈಗ ಬಂದಂಥ ನಮ್ಮ ನೇತೃತ್ವದ ಆಡಳಿತ ಮಂಡಳಿಯಲ್ಲಿ ಇವತ್ತು ಈ ಕಟ್ಟಡದ ಸಂಪೂರ್ಣ ಕಾಮಗಾರಿಯನ್ನು ಮುಗಿಸಿ ಭಾಳ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಮಾಡಬೇಕೆನ್ನುವಂಥ ದೃಷ್ಟಿಯಲ್ಲಿ ಹಲವಾರು ರೀತಿಯಲ್ಲಿ ಹೊಸ ಅನುಷ್ಠಾನವನ್ನು ಕೈಗೊಂಡು ಇವತ್ತು ಬಹಳ ಒಳ್ಳೆಯ ಕಟ್ಟಡವನ್ನು ತಾವು ಕಂಡುಕೊಂಡಾಗೆ ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಇಷ್ಟು ದೊಡ್ಡ ಕಟ್ಟಡ, ಎಲ್ಲ ರೀತಿಯ ಅಳವಡಿಸಿದಂಥ ಕಟ್ಟಡ ಸಿಗಲಿಕ್ಕೆ ಅಪರೂಪ. ಅಂಥ ಒಂದು ವ್ಯವಸ್ಥೆಯನ್ನು ಇವತ್ತು ನಮ್ಮ ಸಂಘ ಸಂಸ್ಥೆಯ ಮೂಲಕ ಈ ಕಟ್ಟಡದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಪ್ರಥಮ ಗ್ರೌಂಡ್ ಫ್ಲೋರ್ನಲ್ಲಿ
ರೈತರಿಗೆ ಅನುಕೂಲವಾಗಲು ಅವರು ಬೆಳೆದಂಥ ಕೃಷಿ ಉತ್ಪನ್ನಗಳನ್ನು ತಂದು ಇಡಲು ಅವರಿಗೆ ಸುಸಜ್ಜಿತವಾದ ಒಂದು ಗೋದಾಮನ್ನು ರಚನೆ ಮಾಡಿದ್ದೇವೆ. ಆ ಗೋದಾಮಿನಲ್ಲಿ ನಮ್ಮ ಭಾಗದ ರೈತರು ಕೃಷಿ ಉತ್ಪನ್ನಗಳನ್ನು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಆ ನೆಲೆಯಲ್ಲಿ ಇಲ್ಲಿ ತಂದು ಇಟ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಈ ಭಾಗದ ಪಡಿತರ ವಿತರಣೆ ಮಾಡುವಂಥ ವ್ಯವಸ್ಥೆಯಲ್ಲಿ ನಮ್ಮ ಸಂಸ್ಥೆ 2 ಬ್ರ್ಯಾಂಚನ್ನು ಹೊಂದಿದ್ದು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಪಡಿತರ ವ್ಯವಸ್ಥೆ ಅದಕ್ಕೆ ಬೇಕಾದಂಥ ಒಳ್ಳೆಯ ಕಟ್ಟಡದ ವ್ಯವಸ್ಥೆ ಬೇಕು. ಆ ರೀತಿಯಲ್ಲಿ ಪಡಿತರವನ್ನು ವಿತರಣೆ ಮಾಡಲಿಕ್ಕೂ ಕೂಡ ಒಳ್ಳೆಯ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಗ್ರೌಂಡ್ ಫ್ಲೋರಿನಲ್ಲಿ ಮಾಡೋದ್ರ ಮೂಲಕ ಪ್ರಥಮ ಗ್ರೌಂಡ್ ಫ್ಲೋರಿನ ಹಂತವನ್ನು ಗೋದಾಮು ಮತ್ತು ಇದಕ್ಕಾಗಿ ನಾವು ಅಳವಡಿಸಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಪ್ರಥಮ ಅಂತಸ್ತಿನಲ್ಲಿ ನಾವು ಇವತ್ತು ರೈತರಿಗೆ, ಈ ಭಾಗದ ಗ್ರಾಹಕರಿಗೆ, ಸದಸ್ಯರಿಗೆ ಒಳ್ಳೆಯ ಸೇವೆ ಕೊಡಬೇಕೆನ್ನುವಂಥ ನೆಲೆಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಪ್ರಥಮ ಹಂತದಲ್ಲಿ, ಪ್ರಥಮ ಮಹಡಿಯಲ್ಲಿ ತಾವು ಅಳವಡಿಸಿಕೊಳ್ಳುವುದರ ಮೂಲಕ ಇಡೀ ಆಡಳಿತ ವ್ಯವಸ್ಥೆಯನ್ನು ಗಣಕೀಕೃತ ಮಾಡುವುದರ ಮೂಲಕ ಒಂದು ಒಳ್ಳೆಯ ಆಡಳಿತ ನೀಡಬೇಕೆನ್ನುವಂಥ ನೆಲೆಯಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸವಲತ್ತನ್ನು ಹಾಗೂ ಸದಸ್ಯರಿಗೆ ಬಂದ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಅನುಕೂಲವಾಗುವಂಥ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಆ ವ್ಯವಸ್ಥೆಯ ಅಡಿಯಲ್ಲಿ ಈ ಅಂಪಾರು ಗ್ರಾಮದಲ್ಲಿ ಇವತ್ತಿನ ತನಕ ಸಾಮಾನ್ಯ ಸೇವಾ ಕೇಂದ್ರ ಮೂಲಕ ನಮ್ಮ ಸಹಕಾರಿ ವ್ಯವಸ್ಥೆಯಲ್ಲಿ ನಮಗೆ ಅವಕಾಶ ಇದೆ. ಆ ನೆಲೆಯಲ್ಲಿ ಈ ಸ್ಟ್ಯಾಂಪ್ ಎನ್ನುವಂಥದ್ದು ನಮ್ಮ ಗ್ರಾಮದಲ್ಲಿ ಇರಲಿಲ್ಲ. ನಾವು ಸಿದ್ದಾಪುರಕ್ಕೋ ಅಥವಾ ಕಲ್ಲೂರು ಶಂಕನಾಳಕ್ಕೂ ಹೋಗಬೇಕಿತ್ತು ನಮ್ಮ ಈ ಭಾಗದ ರೈತರು. ಆ ನೆಲೆಯಲ್ಲಿ ಅವರಿಗೆ ತೊಂದರೆ ಆಗ್ತದೆ, ಒಂದು ಸ್ಟ್ಯಾಂಪ್ ಪೇಪರಿಗೋಸ್ಕರ ಅಷ್ಟು ದೂರ ಹೋಗಬಾರ್ದು ಎನ್ನುವಂಥ ನೆಲೆಯಲ್ಲಿ ಇವತ್ತು ಸಾಮಾನ್ಯ ಸೇವಾ ಕೇಂದ್ರದ ಮೂಲಕ ನಾವು ನಾಳೆ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ನಾವು ಈ ಸ್ಟ್ಯಾಂಪ್ ನಮ್ಮಲ್ಲೇ ಕೊಡುವುದರ ಮೂಲಕ ಎಲ್ಲ ಸದಸ್ಯರಿಗೆ ಹಾಗೂ ಬಂದವರಿಗೆ, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕೆನ್ನುವಂಥ ನೆಲೆಯಲ್ಲಿ ಹೊಸ ಒಂದು ಸಿಸ್ಟಮನ್ನು ಅಳವಡಿಸಿಕೊಂಡಿದ್ದೇವೆ. ಅದನ್ನು ನಾಳೆ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಶನಿವಾರ. ಹಾಗೆ ಒಳ್ಳೆಯ ಆಡಳಿತ ಮತ್ತೊಂದು ಅದೇ ಪ್ರಥಮ ಮಹಡಿಯಲ್ಲಿ ಆಡಳಿತ ಸಭಾಂಗಣವನ್ನು ನಾವು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದೇವೆ. ಯಾಕೆಂದರೆ ದಿನ ನಾವು ಪ್ರತಿ ವರ್ಷ ನೋಡ್ತಾ ಮೊದಲೆಲ್ಲ 9 ಜನ ನಿರ್ದೇಶಕರಿದ್ದರು, ಇವಾಗ 13 ಆಗಿದೆ. ಇನ್ನು ಮುಂದೆ ಜಾಸ್ತಿ ಆಗ್ತಾ ಹೋಗ್ಬೋದು. ಅದೇನೇ ಇದ್ದರೂ ಕೂಡ ತುಂಬ 50 ವರ್ಷಗಳವರೆಗೆ ಮುಂದಾಲೋಚನೆ ಇಟ್ಕೊಂಡು ಇವತ್ತು ಎಷ್ಟೇ ದೊಡ್ಡ ಆಡಳಿತ ಮಂಡಳಿ ಬಂದರೂ ಒಂದು ಒಳ್ಳೆಯ ರೀತಿಯ ಆಡಳಿತ ಕೊಡಲಿಕ್ಕೋಸ್ಕರ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಪ್ರೊಜೆಕ್ಟರ್ ಮಾದರಿಯ, ಯಾಕೆಂದರೆ ಒಂದು ಸಭೆ ಆಗುವಾಗ ನಮ್ಮ ಸಂಪೂರ್ಣವಾದ ಮಾಹಿತಿಯನ್ನು ಆ ಪ್ರೊಜೆಕ್ಟರ್ ಮೂಲಕ ನಾವು ನಿರ್ದೇಶಕರು ಹಾಗೂ ಮಾಹಿತಿ ಇರಬೇಕೆನ್ನುವಂಥ ನೆಲೆಯಲ್ಲಿ ಪ್ರೊಜೆಕ್ಟರನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸಂಪೂರ್ಣವಾದ ಒಂದು ಒಳ್ಳೆಯ ಆಡಳಿತದ ಸಭಾಂಗಣವನ್ನು ಮಾಡಿದ್ದೇವೆ. ಅದು ಕೂಡ ನಾಳೆ ನಮ್ಮ ಅತಿಥಿಗಳಿಂದ ಲೋಕಾರ್ಪಣೆ ಆಗಲಿಕ್ಕಿದೆ. ಹಾಗೆ 2ನೇ ಮಹಡಿಯಲ್ಲಿ ಈಗಾಗಲೇ ನಮ್ಮ ಜಿಲ್ಲೆಯ ಶ್ರೇಷ್ಠ ಸಹಕಾರಿ ರತ್ನ ನಮ್ಮೆಲ್ಲರ ನಾಯಕರಾದಂಥ MN ರಾಜೇಂದ್ರ ಕುಮಾರ್ ಅವರ ಸಭಾಂಗಣವನ್ನು ನಾವು ನಿರ್ಮಿಸಿಕೊಂಡಿದ್ದೇವೆ. ಇವತ್ತು ಅವರ ಹೆಸರಿನಲ್ಲಿರುವಂಥ ಸಭಾಂಗಣದಲ್ಲಿ ಸಾಧಾರಣ 250ರಿಂದ 300 ಜನ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಸಹಕಾರಿ ಸಂಸ್ಥೆಯಲ್ಲಿ ಅದಕ್ಕೆ ಅಳವಡಿಸಿಕೊಳ್ಬೇಕು. ನಮ್ಮ ಸಹಕಾರಿ ರೈತರ ಸಭೆಯೊಂದಿಗೆ ಬೇರೆಯವರಿಗೂ ಕೂಡ ನಮ್ಮ ಊರಿನ ಭಾಗದ ಸಣ್ಣ ಕಾರ್ಯಕ್ರಮಕ್ಕೂ ಕೂಡ ಅವಕಾಶ ಕೊಡಬೇಕೆನ್ನುವಂಥ ನೆಲೆಯಲ್ಲಿ ನಾವು ಅವರ ಹೆಸರಿನಲ್ಲಿ ಒಂದು ಒಳ್ಳೆಯ ವ್ಯವಸ್ಥಿತವಾದ ಒಂದು ಸಭಾಂಗಣವನ್ನು ನಿರ್ಮಿಸಿಕೊಂಡಿದ್ದೇವೆ. ಈ ಸಭಾಂಗಣದ ಮೂಲಕ ನಾವು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಬೇಕೆನ್ನುವಂಥದ್ದು, ಬೇರೆ ಬೇರೆ ರೈತರ ಹಲವಾರು ಕಾರ್ಯಕ್ರಮವನ್ನು ನಮಗೆ ಅನುಷ್ಠಾನ ಮಾಡಲಿಕ್ಕೆ ಬೇರೆ ಬೇರೆ ಹಾಲಲ್ಲಿ ಬಾಡಿಗೆಗೆ ಹೋಗಬೇಕಿತ್ತು. ಇವತ್ತು ಅದಾಗಬಾರ್ದು, ನಮ್ಮಲ್ಲೇ ಮಾಡುವಂಥ ಅವಕಾಶ ಆಗಬೇಕೆನ್ನುವಂಥ ನೆಲೆಯಲ್ಲಿ ಇದನ್ನು ಮಾಡಿದ್ದೇವೆ. ಇದನ್ನು ಸಹ ನಾಳೆ ಶನಿವಾರ ಉದ್ಘಾಟನೆಗೊಳ್ಳಲಿಕ್ಕಿದೆ. ಹಾಗೆ ಅದೇ ಮಹಡಿಯಲ್ಲಿ ನಮ್ಮ ಮತ್ತೊಂದು ಈ ಜಿಲ್ಲೆಯ ಸಹಕಾರಿ ಪಿತಾಮಹ ಮೊಳಲಿ ಶಿವರಾಯರು ಅವರ ಹೆಸರು ಇವತ್ತು ಅವಿಸ್ಮರಣೀಯ. ಅವರ ಒಂದು ಆದರ್ಶ, ಅವರ ಮಾರ್ಗದರ್ಶನದ ಮೂಲಕ ಅವರ ಹೆಸರಿನಲ್ಲಿ ಒಂದು ಸಭಾಂಗಣವನ್ನು ಅಳವಡಿಸಿಕೊಂಡಿದ್ದೇವೆ. ಈ ಸಭಾಂಗಣದ ಉದ್ದೇಶ ಬೇರೆ ಜಿಲ್ಲೆಯ ಯಾವುದೇ ನಿರ್ದೇಶಕರು, ಯಾವುದೇ ಆಡಳಿತ ಮಂಡಳಿ ಬಂದು ಇಲ್ಲಿ
ಬರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ಮಾಡೋದಿದ್ದರೆ ಅವರಿಗೆಲ್ಲರಿಗೂ ಅವಕಾಶ ಮಾಡಿಕೊಡಬೇಕು. ಅದರೊಂದಿಗೆ ನಮ್ಮ ಭಾಗದಲ್ಲಿ ಯಾವುದಾದ್ರು ಸಂಘ ಸಂಸ್ಥೆಗಳು, ಬೇರೆ ಬೇರೆ ಸ್ವಸಹಾಯ ಸಂಘಗಳಿವೆ, ಬೇರೆ ಬೇರೆ ನವೋದಯ ಸಂಘ ಇದೆ, ಬೇರೆ ಬೇರೆ ಸಂಘಗಳಿದೆ. ಅವರು ಏನಾದ್ರು ಇಲ್ಲಿ ಸಭೆ ಮಾಡೋದಿದ್ರೆ ಅಥವಾ ನಮ್ಮ ಸಂಸ್ಥೆಯಿಂದ ಏನಾದರೂ ಕಾರ್ಯಕ್ರಮ ಸಭೆ ಮಾಡೋದಿದ್ರೆ ಅವಕಾಶ ಆಗಿ ಕೊಡಬೇಕು. ಯಾವುದಕ್ಕೂ ಇಲ್ಲಿ ಸ್ಥಳಾವಕಾಶದ ಕೊರತೆ ಆಗಬಾರ್ದು, ಎಲ್ಲವೂ ಕೂಡ ಇರಬೇಕೆನ್ನುವಂಥ ನೆಲೆಯಲ್ಲಿ ಒಂದು ಈ ಮೊಳಹಳ್ಳಿ ಶಿವರಾಯರ ಹೆಸರಲ್ಲಿ ಒಂದು ಸಭಾಂಗಣವನ್ನು ಅಳವಡಿಸಿಕೊಂಡಿದ್ದೇವೆ. ಇವತ್ತು ಅದು ಕೂಡ ಈ ನಮ್ಮ ಕಟ್ಟಡದಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ಬರ್ತದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ಒಳ್ಳೆಯ ಸುಸಜ್ಜಿತವಾದ ಒಳ್ಳೆಯ ಪಾರದರ್ಶಕತೆಯಲ್ಲಿ ಒಂದು ಆಡಳಿತ ನಡೆಸುವ ದೃಷ್ಟಿಯಲ್ಲಿ ಒಂದು ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ನಮ್ಮ ಆಡಳಿತ ಮಂಡಳಿ ಇವತ್ತು ಹಮ್ಮಿಕೊಂಡಿದೆ. ಅದರ ಮೂಲಕ ಸಾರ್ವಜನಿಕರಿಗೆ ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು, ಒಳ್ಳೆಯ ರೀತಿಯಲ್ಲಿ ಆಗಬೇಕೆನ್ನುವಂಥ ರೈತರ ಅಭಿವೃದ್ಧಿಗೆ ಅಂಪಾರು ಸಹಕಾರಿ ಸೇವಾ ಸಂಘ ಯಶಸ್ವಿಯಾಗಿ ನಡಿಬೇಕು. ಅದರೊಂದಿಗೆ ಒಳ್ಳೆಯ ಸಂಘ ಸಂಸ್ಥೆಯಾಗಿ ಈ ಜಿಲ್ಲೆಯಲ್ಲಿ ಮೂಡಿಬರಬೇಕೆನ್ನುವಂಥ ನೆಲೆಯಲ್ಲಿ ಈ ಕಟ್ಟಡವನ್ನು ನಾವು 14ನೇ ತಾರೀಕಿಗೆ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಸಂಸ್ಥೆ ಹಲವಾರು ರೀತಿಯಲ್ಲಿ ಭಾಳಷ್ಟು ಒಳ್ಳೊಳ್ಳೆಯ ಆಡಳಿತ ಮಂಡಳಿಯನ್ನು ಹೊಂದಿದ್ದು ಹಿಂದೆ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಮೋಹನ್ ಹೈದ್ರವ್ರ ಕನಸಿತ್ತು ಕಟ್ಟಡ ಕಟ್ಟುವುದು. ಅವರ ಭಾಳ ಆಸೆ ಇದ್ದಿತ್ತು ಅವರಿಗೆ. ಕಟ್ಟಡ ಆ ಪೀರಿಯಡಲ್ಲೇ ನಮಗೆ ಉದ್ಘಾಟನೆ ಆಗಬೇಕಂತಿತ್ತು. ಕೆಲವು ಸಮಯದ ಅವಕಾಶ ಕಡಿಮೆ ಇದ್ದಿದ್ದರಿಂದ ಆಗಲಿಲ್ಲ. ಇವತ್ತು ಅವರು ನಮ್ಮ ಆಡಳಿತ ಮಂಡಳಿ ಇದ್ದರು, ನಾವೆಲ್ಲರೂ ಸೇರಿ ಈ ಒಂದು ಕಟ್ಟಡವನ್ನು ಲೋಕಾರ್ಪಣೆ ಮಾಡೋದ್ರ ಮೂಲಕ ನಾವು ಈ ಸಾರ್ವಜನಿಕರಿಗೆ ಒಳ್ಳೆ ರೀತಿಯ ಆಡಳಿತ ವ್ಯವಸ್ಥೆ ಕೊಡಲಿಕ್ಕೋಸ್ಕರ ಈ ಕಟ್ಟಡದಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಿಗೆ, ಯಾಕೆಂದರೆ ಹಿರಿಯ ರೈತರು ಬರ್ತಾರೆ, ಹಿರಿಯ ಗ್ರಾಹಕರು ಬರ್ತಾರೆ, ನಿರ್ದೇಶಕರು ನಮ್ಮ ಸದಸ್ಯರು ಬರ್ತಾರೆ, ಅವರಿಗೆ ಮೇಲೆ ಬರಲಿಕ್ಕೆ ತೊಂದರೆ ಆಗಬಾರ್ದು, ಅವರು ಸಲೀಸಾಗಿ ಬಂದು ವ್ಯವಹಾರ ಮಾಡಿ ಹೋಗಬೇಕೆನ್ನುವಂಥ ದೃಷ್ಟಿಯಲ್ಲಿ ಒಳ್ಳೆಯ ಲಿಫ್ಟನ್ನು ಕೂಡ ಅಳವಡಿಸುವುದರ ಮೂಲಕ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ನಾವು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಆದ್ದರಿಂದ ನಮ್ಮ ಕಟ್ಟಡ ನಾಡ್ದು 14ನೇ ತಾರೀಕಿನ ಲೋಕಾರ್ಪಣೆ ಆದಮೇಲೆ ದೇವರ ದಯದಿಂದ ಅಂಪಾರು ಮಹಿಷಮರ್ದಿನಿಯ ದಯದಿಂದ ಈ ಕಟ್ಟಡ ಯಶಸ್ವಿಯಾಗಿ ನಡೀತದೆ. ಸಾರ್ವಜನಿಕರಿಗೆ ಭಾಳಷ್ಟು ಉಪಯೋಗ ಆಗ್ತದೆ. ಇಲ್ಲಿಯ ನಮ್ಮ ಈ ರೈತರಿಗೆ, ಯಾಕೆಂದರೆ ನಮ್ಮ ವ್ಯಾಪ್ತಿ ಸಣ್ಣದು, ಅಂಪಾರು ಶಂಕನಾಳದಲ್ಲಿ ಸ್ವಲ್ಪ ವ್ಯಾಪ್ತಿ ಬರ್ತದೆ, ಆದರೂ ಅಲ್ಲಿ ಸೊಸೈಟಿ ಇರೋದ್ರಿಂದ ನಮ್ಮಲ್ಲಿ ಜಾಸ್ತಿ ಇದು ಮಾಡೋದಿಲ್ಲ. ಹಾಗೆ ಕವರಾಡಿಯಲ್ಲೂ ಇದೆ, ಕವರಾಡಿಯೂ ಸೊಸೈಟಿ ಇದೆ, ಕೃಷಿ ಪತ್ತಿನ ಸಹಕಾರಿ. ಆದರೆ ವ್ಯಾಪ್ತಿ ನಮ್ಮದು ಅಂಪಾರಿಗೆ ಒಂದೇ ಮಾತ್ರ ಬರ್ತದೆ, ಅಲ್ಲಿನವರು ಸ್ವಲ್ಪ ಬರ್ತಾರೆ. ಅದು ದೊಡ್ಡ ವ್ಯಾಪ್ತಿಯಲ್ಲಿದ್ರು ಕೂಡ ಚಿಕ್ಕದಾಗಿ ಚೊಕ್ಕದಾಗಿ ಒಳ್ಳೆಯ ಸಂಸ್ಥೆಯಾಗಿ ಇವತ್ತು ನಾವು ಎತ್ತರಕ್ಕೆ ಬೆಳೀತಾ ಇದ್ದೇವೆ. ಅದಕ್ಕೆ ಆಡಳಿತ ಮಂಡಳಿ ಶ್ರಮವಹಿಸಿ ಪ್ರಾಮಾಣಿಕತೆಯಿಂದ ಪಾರದರ್ಶಕವಾಗಿ ಪ್ರತಿಯೊಬ್ಬ ಸದಸ್ಯರಿಗೂ ಅವನದೇ ಆದಂಥ ಹಕ್ಕನ್ನು ಪಡಿಬೇಕು, ಅವನಿಗೆ ಒಳ್ಳೆಯ ಸರ್ವಿಸನ್ನು ನೀಡಬೇಕೆನ್ನುವಂಥ ರೀತಿಯಲ್ಲಿ ನಮ್ಮ ಸಿಬ್ಬಂದಿಯವರು, ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಅವಿರತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ.